ಹೇ ನಾಗಿಣಿ, ನಾನು ಗೋರಖ್ನಾಥ್. ನನ್ನನ್ನ ಎದುರಾಕೊಂಡು ನೀನು ನೆಮ್ಮದಿಯಾಗಿರ್ಬೋದಂತ ಅನ್ಕೊಂಡಿದ್ಯಲ್ಲ. ನೀನೆಲ್ಲೇ ಅಡಗಿದ್ರು ನಿನ್ನ ಹುಡುಕ್ತೆ ಬಿಡೋನಲ್ಲ ಈ ಘೋರ. ಏ ಶೇಷ, ನನ್ನ ದಾರಿಗೆ ಅಡ್ಡ ಬರಬೇಡ ಅಂತ ಹೇಳಿದ್ರು, ಮತ್ತೆ ನನ್ನ ದಾರಿಗೆ ಅಡ್ಡ ಬರೋ ಅಂತ ಉಂಬತನ ತೋರಿಸ್ತಾ ಇದ್ಯಲ್ವಾ? ನಿನ್ನ ಆಟಕ್ಕೆಲ್ಲ ಜಗ್ಗವಳಲ್ಲ ಶೇಷ. ನಾನು ನಿನಗಿಂತ ಶಕ್ತಿಶಾಲಿಯಾದ ನಾಗಿಣಿ ಅನ್ನೋದನ್ನ ಮರ್ತಿರೋ ಹಾಗಿದೆ. ನನ್ನ ಹೆಜ್ಜೆಗಳು ಎಷ್ಟು ಕುಟಿಲ ಅಂತ ಈಗ್ಲಾದ್ರೂ ಅರ್ಥ ಆಗಿರ್ಬೇಕಲ್ವಾ? ಶೇಷ, ನಿನ್ನ ನೀನೇ ಬುದ್ಧಿವಂತೆ ಅಂತ ಅನ್ಕೊಂಡಿದ್ಯಾ ಅಲ್ವಾ? ಅದು ಹೇಗೆ ಅರ್ಜುನ್ ಅವ್ರಿಗೆ ನೀನು ಬಣ್ಣ ಹಚ್ಚುತ್ತೀಯೋ ನಾನು ನೋಡ್ತೀನಿ. ಅರ್ಜುನ್ ಅವ್ರ ಕುತ್ತಿಗೆ ಸುತ್ತ ಗುರುಗಳು ಕೊಟ್ಟಿರೋ ಮಾಲೆ ಇರೋ ತನಕ ನಿನ್ನ ನೆರಳು ಕೂಡ ಅವ್ರನ್ನ ಸುಳಿಯೋದಕ್ಕಾಗಲ್ಲ. ಇದೇನಿದು? ಸ್ನಾನಕ್ಕೆ ಹೋದಾಗ ತೆಗ್ದಿರೋ ಮಾಲೆ ಎಲ್ಲೇ ಇದೆಯಲ್ಲ? ಅರ್ಜುನ್ ಅವರು ಎಲ್ಲೇ ಬಿಟ್ಟು ಹೋಗಿದ್ದಾರೆ. ಈಗೇನ್ ಮಾಡೋದು? ಅಮೃತ, ಏನ್ ಹಾಗೆ ನಿಂತ್ಕೊಂಡ್ಬಿಟ್ಟೆ? ಇಷ್ಟೊಂದು ನಾಚಿಕೆನಾ? ಬೇಗ ಬಣ್ಣ ಹಚ್ಚಿ ಮುಗಿಸು. ಹೂ ಕಣೆ, ಬೇಗ ಹಚ್ಚು. ಬಣ್ಣನ ಬಿಡಲ್ಲ ಕಣೆ. ನಿನ್ನ ಆಸೆ ಪೂರೈಸಕ್ಕೆ ನಾನು ಖಂಡಿತ ಅವಕಾಶ ಮಾಡಿಕೊಡಲ್ಲ.
ಇದು ಸಾಮಾನ್ಯವಾದ ಉಂಗ್ರ ಅಲ್ಲ. ನನ್ನ ಹುಡುಕಾಟಕ್ಕೆ ಸಂಜೀವಿನಿ ಅಂತಿರೋ ವರಪ್ರಸಾದ ಇದು. ಆ ನಾಗಿಣಿನ ನನ್ನ ವಶಕ್ಕೆ ತಗೊಳಕ್ಕಂತ ತಯಾರಾಗಿರೋ ಉಂಗ್ರ ಇದು. ಈ ಉಂಗ್ರದಲ್ಲಿರೋ ಕರಿನಾಗನೇ ನನ್ನ ದಿಕ್ಸೂಚಿ. ಆ ನಾಗಿನಿ ನನ್ನ ಪರಿತಿಯಲ್ಲಿ ಹರಿದಾಡ್ತಾ ಇದ್ರೆ ಈ ಉಂಗ್ರದೊಳಗಿರೋ ಕರಿನಾಗ ಹರಿದಾಡಕ್ಕೆ ಶುರು ಮಾಡ್ತಾನೆ. ನಾಗಿನಿ ಇರುವಿಕೆಯನ್ನ ಗ್ರಹಿಸಿ ನನಗೆ ಸೂಚನೆಯನ್ನು ನೀಡುತ್ತಾನೆ. ಆದ್ರೆ ಆ ಕಾಲ ಇನ್ನೂ ಬಂದಿಲ್ಲ. ಸದ್ಯದಲ್ಲೇ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಆ ದಿನಕ್ಕೆ ನಾನು ಕಾಯ್ತಾ ಇದ್ದೀನಿ. ನಾಗಿಣಿ. ಈ ಮಯೂರಿ, ಏನೇ ನಿನ್ ಹುಡುಗಾಟ? ಏನ್ ಮಾಡಕ್ ಹೊರಟಿದ್ಯಾ ನೀನು? ನಿನ್ ಉದ್ದೇಶ ಏನು ಅಂತನಾದ್ರೂ ಹೇಳು. ಪಾಪ ಪಾಪ ಅಂತ ಸುಮ್ಮನೆ ಇದ್ರೆ ನಮ್ಮ ಮಗ ಮತ್ತೆ ಸೊಸೆಯರ ಸಂತೋಷಕ್ಕೆ ಕಲ್ಲು ಹಾಕೋದಕ್ಕೆ ನೋಡ್ತೀಯಲ್ಲ ನೀನು. ಮಯೂರಿ, ನಿಂದು ಅತಿ ಆಯ್ತು. ಮಾವ ಮಾತಾಡ್ಬೇಡ ಮಯೂರಿ. ಮೊಮ್ಮಗಳು ಅಂತ ವಿಶ್ವಾಸ ಇಟ್ಟಿದೀವಿ, ಆದ್ರೆ ನೀನು ಪೆಟ್ ಕೊಡೋ ರೀತಿ ನಡ್ಕೋತಾ ಇದ್ಯಾ. ಏನೇನಿಂದು ಅಪ್ಪುತ್ತೀರಾ? ಎಲ್ರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನೇನ್ ಬೇಕು ಅಂತ ಹಾಗೆ ಮಾಡ್ಲಿಲ್ಲ. ನಿನ್ ಸಮಜಾಯಿಷಿ ನಮಗ್ ಬೇಕಾಗಿಲ್ಲ ಮಯೂರಿ. ಅಮ್ಮ ಒಂದು ನಿಮಿಷ, ಅವಳೇನೋ ಹೇಳಕ್ ಟ್ರೈ ಮಾಡ್ತಿಲ್ಲ, ಸ್ವಲ್ಪ ಸಮಾಧಾನ ನಿನ್ ಕೇಳಿಸ್ಕೊಳ್ಳೋಣಮ್ಮ. ನಾನ್ ಕರಣ್ಣಿಗೆ ಬಣ್ಣ ಹಚ್ಚೋಣ ಅಂತ ಕೈಯಲ್ಲಿ ಬಣ್ಣ ಹಿಡ್ಕೊಂಡು ನಿಂತಿದ್ದೆ. ಅಮೃತನ್ ಕಣ್ಣ ಹತ್ರ ಯಾವ್ದೋ ಹುಳ ಬಂತು. ಓಡ್ಸೋಣ ಅಂತ ಹತ್ರ ಬಂದೆ. ಅಕಸ್ಮಾತಾಗಿ ಬಣ್ಣ ಅವಳ ಮುಖಕ್ಕೆ ಬಿತ್ತು. ನಾನು ಮಾಡಿ ತಪ್ಪ ಹೇಳಿ, ನಾನು ಮಾಡಿ ತಪ್ಪ ನೋಡು, ಏನೋ ಒಂದ್ ಹೇಳಿ ತಿಪ್ಪೆ ಸಾಸಕ್ಕೆ ನೋಡ್ಬೇಡ ಮಯೂರಿ. ಅಯ್ಯೋ ಅಮ್ಮ, ಅಜ್ಜಿ ಬಿಡಿ. ಅವಳು ಹೇಳೋದು ನಿಜ ಇರ್ಬೋದಲ್ಲ, ಸುಮ್ಮನೆ ಎಲ್ಲದಲ್ಲೂ ಹುಳು ಕುಡ್ಕೋದ್ ಬೇಡ. ಅಮೃತ ನೋಡಿ ಎಷ್ಟು ಒದ್ದಾಡ್ತಾ ಇದ್ದಾರೆ. ಅಮೃತ ಅವರೇ, ಅಯ್ಯೋ ಓಕೆ? ಕಣ್ಣು ತುಂಬಾ ಉರಿತಾ ಇದೆ ಅರ್ಜುನ್ ಅವರೇ. ಏನಾಗಿರಲ್ಲ, ಕಣ್ಣೊಳಗೆ ಒಂಚೂರು ಬಣ್ಣ ಹೋಗಿರುತ್ತಷ್ಟೇ. ಆ ತಣ್ಣೀರಲ್ಲಿ ತೊಳೆದ್ರೆ ಎಲ್ಲ ಸರಿ ಹೋಗುತ್ತೆ. ನೀವೆಲ್ಲ ಹಬ್ಬ ಮುಂದುವರಿಸಿ, ನಾವು ಹೀಗೋಗಿ ಹಾಕಿ ಬರ್ತೀವಿ. ಬನ್ನಿ.
ಹುಡುಕಾಟ ಶುರುವಾಗಿದೆ. ಫಲ ಸಿಗೋವರೆಗೂ ಕಾಲುಗಳು ನಿಲ್ಲಬಾರದು. ಹಿಂದೆ ಇಟ್ಟ ಹೆಜ್ಜೆಯಿಂದ ಯಾವತ್ತೂ ಉಪಯೋಗ ಇಲ್ಲ. ಮುಂದೆ ಇಟ್ಟ ಹೆಜ್ಜೆ ಯಾವತ್ತೂ ವ್ಯರ್ಥ ಅಲ್ಲ. ಘೋರ ನಡಿ ಮುಂದೆ ನಡಿ. ಈ ಘೋರನ ಕಣ್ಣಿಗೆ ಹಾವಿನ ಹೆಜ್ಜೆ ಕಾಣದೆ ಹೋಗೋದು ಅಸಾಧ್ಯ. ಇದು ನಾಗಿಣಿ ಅಲ್ಲ, ಯಾವುದೋ ಸಾಧಾರಣ ಕರಿನಾಗ. ಏ ನಾಗಿಣಿ, ಹೆಚ್ಚು ದಿನ ನೀನು ನನ್ನ ಕಣ್ಣು ತಪ್ಪಿಸಿ ಓಡಾಡಕ್ ಸಾಧ್ಯ ಇಲ್ಲ. ಭೂಮಿ ಗುಂಡಿಗೆ ಮಾತ್ರವಲ್ಲ, ಚಿಕ್ಕದೂ ಇದೆ. ಇವತ್ತಲ್ಲ ನಾಳೆ ನೀನು ನನ್ನ ಕಣ್ಣಿಗೆ ಬೀಳಲೇಬೇಕು. ನಿನ್ನ ಕಂಡು ಹಿಡಿತೀನಿ. ಅಮೃತವ್ರೆ, ಮೇಲೆ ಹೋಗ್ಬೋದಾಗಿತ್ತಲ್ಲ, ಇಲ್ಲಿ ಯಾಕೆ ಬರಕ್ ಹೋದ್ರಿ? ಇಲ್ಲ ಅರ್ಜುನ್ ಅವರೇ, ಕಣ್ಣು ತುಂಬ ಉರಿತಾ ಇದೆ. ಮೇಲೆ ಹೋಗೋ ತನಕ ತಡ್ಕೊಳ್ಳೋದಕ್ಕಾಗಲ್ಲ. ನಾನು ಇಲ್ಲೇ ಹೋಗ್ತೀನಿ. ಮಯೂರಿ ಏನೋ ಗೊತ್ತಾಗದೆ ಹರ್ಟ್ ಮಾಡ್ಬಿಟ್ಲು. ತಣ್ಣೀರಿಗಿಂತ ಒಳ್ಳೆ ಔಷಧಿ ಇಲ್ವಂತೆ. ನೀವು ಹೋಗಿ ತೊಳ್ಕೊಂಬನ್ನಿ. ಸರಿ. ಹಲೋ, ಇಲ್ಲಿ ನೆಟ್ವರ್ಕ್ ಇಲ್ಲ. ಮೇಲೆ ಹೋದ್ರೆ ಸಿಗ್ಬೋದು. ಹಲೋ, ಕೇಳಿಸ್ತಾ ಇದೆಯಾ? ಹಲೋ ಅರ್ಜುನ್ ಅವರು ಇಲ್ಲೇ ಇದ್ದಾರಾ? ಹಲೋ ಅರ್ಜುನ್ ಅವರೇ, ನಾನು ನಿಮ್ಮ ಅಮೃತ ಇಲ್ಲಿದ್ದೀನಿ. ಬಾಗ್ಲು ತೆಗಿರಿ. ಅರ್ಜುನ್ ಅವರೇ, ಬಾಗ್ಲು ತೆಗಿರಿ. ಇದೇನಿದು? ಅಮೃತ ಅವ್ರ ಧ್ವನಿ ಇದ್ದಾಗಿದೆಯಲ್ಲ. ಬಾಗ್ಲು ತೆಗಿರಿ ಅರ್ಜುನ್ ಅವರೇ. ಅಮೃತ ಅವರು ಕೆಳಗೆ ವಾಶ್ರೂಮ್ ಅಲ್ಲಿ ತಾನೇ ಇರೋದು. ಇದೇ ವಾಯ್ಸ್ ಇಲ್ಲಿಂದ ಬರ್ತಾ ಇದೆ. ಅರ್ಜುನ್ ಅವರೇ, ಬಾಗ್ಲು ತೆಗಿರಿ. ನಾನು ನಿಮ್ಮ ಅಮೃತ ಇಲ್ಲಿದ್ದೀನಿ. ಏನೋ ವಿಚಿತ್ರವಾಗಿದೆಯಲ್ಲ, ನೋಡೇ ಬೇಡ. ಅರ್ಜುನ್ ಅವರೇ, ಯಾರು ನೀನು?
ನಿಜ ಹೇಳು, ಯಾರು ನೀನು? ನಾನು ನಿಮ್ಮ ಅಮೃತ ಅರ್ಜುನ್ ಅವರೇ. ಸುಳ್ಳು. ನೀನ್ ನನ್ನ ಅಮೃತ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಮೋಸ್ಗಾತಿ, ವಂಚಕಿ, ನೀನ್ ಇಲ್ಲಿವರೆಗೂ ಬಂದ್ಬಿಟ್ಯಾ? ಅಯ್ಯೋ, ನಿಮ್ಮನ್ನ ಹೇಗ್ ನಂಬಿಸ್ಲಿ ನಾನು? ನಿಮಗೆ ನಂಬಿಕೆ ಬರ್ತಿಲ್ಲ ಅಲ್ವಾ? ಇರಿ ಒಂದ್ ನಿಮಿಷ. ನೋಡಿ, ಗುರುಗಳು ಕೊಟ್ಟಿರೋ ಮಾಲೆ. ಅಮೃತ ಅವರೇ, ಈಗ್ಲಾದ್ರೂ ನಂಬಿಕೆ ಬಂತ ಅರ್ಜುನ್ ಅವರೇ? ಓ ಮೈ ಗಾಡ್, ನಾನು ಮತ್ತೆ ಮೋಸ ಹೋದ್ನಾ? ಇಷ್ಟೊತ್ತು ನನ್ನ ಜೊತೆ ಇದ್ದಿದ್ದು ಆ ನಾಗಿಣಿನ. ಅವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಶೇಷ ಏನಾದ್ರೂ ನನ್ನ ಮೇಲಿನ ಕೋಪಕ್ಕೆ ನನ್ನ ಗುಟ್ಟನ್ನ ಬಯಲು ಮಾಡ್ಬಿಟ್ರೆ ನನಗೆ ಅಪಾಯ. ಹೇಗಾದ್ರೂ ಮಾಡಿ ಇವಳನ್ನ ತಡಿಬೇಕು. ಈಗಲೇ ಹೋಗಿ ಅವಳಿಗೊಂದು ಗತಿ ಕಾಣಿಸ್ಬರ್ತೀನಿ. ಅರ್ಜುನ್ ಅವರೇ, ಒಂದ್ ನಿಮಿಷ, ಆತರ ಪಡ್ಬೇಡಿ. ಇಲ್ಲ ರೀ, ಇಷ್ಟು ದಿನ ಸುಮ್ಮನೆ ಇದ್ದಿದ್ದು ಸಾಕು. ಸುಮ್ಮನೆ ಇದ್ರೆ ನಮ್ಮ ನೆಮ್ಮದಿನ ಸರ್ವನಾಶ ಮಾಡ್ಬಿಡ್ತಾಳ ಅವಳು. ಹಾಗಾಗೋಕ್ಕಿಂತ ಮುಂಚೆ ಅವಳು ಸರ್ವನಾಶ ಆಗ್ಬೇಕು. ಅರ್ಜುನ್ ಅವರೇ, ಅಜಯ್, ಅರ್ಜುನ್, ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ನಾವು ಮತ್ತೆ ಮೋಸ ಹೋಗ್ಬಿಟ್ವಿಯಪ್ಪ. ಆ ನಾಗಿಣಿ ಮತ್ತೆ ನಮ್ಮ ಮನೆಯೊಳಗೆ ಬಂದಿದ್ದಾಳಪ್ಪ. ಅಯ್ಯೋ ಶಿವನೇ, ಏನ್ ಹೇಳ್ತಾ ಇದೆಯೋ? ಅಬ್ಬ, ಯಾರು ಗಾಬರಿ ಆಗೋಂಥ ಅವಶ್ಯಕತೆ ಇಲ್ಲ. ಅರ್ಜುನ್, ಎಲ್ಲಿ ಅವಳು? ಅಲ್ಲಿ ನೋಡಿ. ಆ ವಾಶ್ರೂಮ್ ಒಳಗೆ ಸೇರ್ಕೊಂಡಿದ್ದಾಳೆ. ಈಗಲೇ ಹೋಗಿ ಅವಳು ಜನ್ಮನ ಜಾಲಾಡ್ ಬರ್ತೀನಿ. ನಿಲ್ಲು ಅರ್ಜುನ್. ಆತರ ಪಡ್ಬೇಡ. ಅವಳ ವಿಚಾರನ ನನಗೆ ಬಿಡು. ಅರ್ಜುನ್, ಆತರ ಪಟ್ರೆ ಕೆಲಸ ಹಾಳಾಗತ್ತೆ. ನೋಡು, ನೀನೀಗ ಏನು ಗೊತ್ತಿಲ್ಲದೆ ಒಂಥರ ಹೋಗಿ ಬಾಗಿಲು ಬಿಡಿ. ಮೊದಲು ಅವಳು ಆಚೆ ಬರಲಿ, ಉಳಿದಿದ್ದನ್ನ ನಾನು ನೋಡ್ಕೊಳ್ತೀನಿ. ಅದ್ ಸರಿ, ನಿಮ್ಮಪ್ಪ ಹೇಳ್ದಾಗೆ ಮಾಡು ಅರ್ಜುನ್. ಹಾ, ಸರಿ ಅಮ್ಮ. ಅಮೃತ ಅವರೇ, ಅಮೃತ ಅವರೇ, ಕಣ್ಣೂರಿಗೆ ಕಮ್ಮಿ ಆಯ್ತಾ? ಹೊರಗೆ ಬನ್ರಿ. ಒಂದ್ ನಿಮಿಷ ಬಂದೆ ಅರ್ಜುನ್ ಅವರೇ.